ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕಾವೇರಿ, ಒಂದ್ ನಿಮಿಷ ಮಾತಾಡ್ಬೇಕಿತ್ತು. ಹೇಳು ಪ್ರೀತು. ಇಲ್ಬೇಡ, ಕೆಫೆಟೇರಿಯಾಗ ಹೋಗೋಣವಾ? ನಂಗೆ ತುಂಬಾ ಕೆಲಸ ಇದೆ. ವರ್ಕಿಂಗ್ ಅವರ್ಸ್ ಅಲ್ಲಿ ಈ ತರ ಮಾತಾಡ್ಕೊಂಡು ಕುತ್ಕೊಳ್ಳೋದು ಚೆನ್ನಾಗಿರಲ್ಲ. ಜಾಸ್ತಿ ಟೈಮ್ ಹಿಡಿಯಲ್ಲ, ಸ್ವಲ್ಪ ಹೊತ್ತು ಬಾ ಪ್ಲೀಸ್. ನೋಡ್ ಪ್ರೀತು, ರಾಮ್ ಸರ್ನ ಯಾಕೆ ರಘುಪತಿ ಅವ್ರ ಮನೆ ಕರ್ಕೊಂಡೋದೆ ಅನ್ನೋ ಪ್ರಶ್ನೆ ಮಾತ್ರ ನಿನ್ನನ್ನು ಕೇಳ್ಬೇಡ. ಆ ಪ್ರಶ್ನೆಗೆ ಉತ್ತರ ಕೊಟ್ಟು ಕೊಟ್ಟು ನನ್ಗಂತೂ ಸಾಕಾಗೋಗಿದೆ. ನಾನು ನಿನ್ನ ಹತ್ರ ಮಾತಾಡಕ್ ಬಂದಿದ್ದು ಆ ವಿಷಯದ ಬಗ್ಗೆ ಅಲ್ಲ. ಹೌದಾ? ಹಾಗಿದ್ರೆ ಓಕೆ, ಏನ್ ಹೇಳು. ಹಾಸ್ಪಿಟಲ್ವರೆಗೂ ನಾವಿಬ್ರು ಒಟ್ಟಿಗೆ ಹೋದ್ವಿ. ಅಲ್ಲಿ ನನ್ ಬಿಟ್ಟು ಯಾಕೆ ಹೋದೆ? ರಘುಪತಿ ಮನೆಗೆ ನನ್ನೂ ಕರ್ಕೊಂಡು ಹೋಗ್ಬೋದಿತ್ತಲ್ವಾ? ಪ್ರೀತು, ನೀನ್ ಹಾಸ್ಪಿಟಲಿಗೆ ಬಂದಾಗ ನಿನ್ ಸಿಚುಯೇಷನ್ ಹೇಗಿತ್ತು ಅಂತ ನಿನಗೆ ನೆನಪಿದ್ಯಾ? ನಿನ್ನ ನನ್ನಿಂದಾನೇ ನೋಡಕ್ ಆಗ್ತಿರ್ಲಿಲ್ಲ. ನೀನ್ ತುಂಬಾ ಟೆನ್ಷನ್ ಅಲ್ಲಿದ್ದೆ. ನಿನ್ನ ನೋಡ್ತಿದ್ರೆ ನನ್ಗೆ ಬೇಜಾರಾಗ್ತಿತ್ತು. ಅಂಥದ್ರಲ್ಲಿ ಈ ವಿಷಯನೆಲ್ಲ ನಿನ್ನ ಹತ್ರ ಹೇಗೆ ಹೇಳಿ, ಹೇಗೆ ಕರ್ಕೊಂಡು ಹೋಗ್ಲಿ ಹೇಳು? ಅಷ್ಟಕ್ಕೂ ನಾನು ಈ ವಿಚಾರನ ಯಾರ ಹತ್ರನಾದ್ರೂ ಹೇಳ್ಬೇಕು ಅಂತ ಅನ್ನಿಸ್ಲೇ ಇಲ್ಲ. ಅಷ್ಟೊಂದು ಟೈಮು ನನ್ನ ಹತ್ರ ಇರ್ಲಿಲ್ಲ. ಅದಕ್ಕೆ ಯಾರಿಗೂ ಹೇಳ್ದೆ ನಾವಿಬ್ರೇ ಹೋದ್ವಿ ಅಷ್ಟೇ. ಅದ್ಬಿಟ್ಟು ನಿನ್ಗೇನು ಹೇಳ್ಬಾರ್ದು, ನಿನ್ನ ಕರ್ಕೊಂಡು ಹೋಗ್ಬಾರ್ದು ಅನ್ನೋ ಇಂಟೆನ್ಷನ್ ನಂದಾಗಿರ್ಲಿಲ್ಲ. ಇಟ್ಸ್ ಓಕೆ, ಐ ವಿಲ್ ಅಗ್ರಿ ವಿತ್ ಯು. ನೀವಿಬ್ರಿಗೂ ಟೈಮ್ ಇರಲಿಲ್ಲ, ಸೊ ನೀವಿಬ್ರೇ ಹೋದ್ರಿ. ಆದ್ರೆ ಅಲ್ಲಿ ಹೋದ್ಮೇಲೆ ಏನಾಯ್ತು ಅಂತನಾದ್ರೂ ಹೇಳ್ಬೋದಿತ್ತಲ್ವಾ? ಇಟ್ಸ್ ಓಕೆ, ಅಲ್ಲಿ ಹೋದ್ಮೇಲೆ ಏನಾಯ್ತು ಅಂತ ಈಗಲಾದ್ರೂ ಹೇಳ್ಬೋದಲ್ವಾ? ಬಿಕಾಸ್ ಡ್ಯಾಡ್ನ ಕೇಳಿದ್ರು ಏನು ಹೇಳ್ತಾನೆ ಇಲ್ಲ. ಸಾರಿ ಪ್ರೀತು, ಅದನ್ನ ನಾನಂತೂ ಹೇಳಕ್ಕಾಗಲ್ಲ.